279 GST ಕೌನ್ಸಿಲ್ ಬರ್ತೈತಿ, GST ಮಂಡಳಿ. ಈ GST ಮಂಡಳಿಯ ಅಧ್ಯಕ್ಷರು ದೇಶದ ಹಣಕಾಸು ಮಂತ್ರಿ ಇದರ ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿ ಇದರ ಸದಸ್ಯರು ಯಾರಾಗಿರ್ತಾರಂದ್ರೆ ಎಲ್ಲಾ ರಾಜ್ಯದ ಹಣಕಾಸು ಸಚಿವರು ಇದಕ್ಕೆ ಸದಸ್ಯರಾಗಿರ್ತಾರೆ. ಅಪಾಯಿಂಟ್ ಮಾಡೋದವ್ರನ್ನ ಪ್ರೆಸಿಡೆಂಟ್. GST ಕೌನ್ಸಿಲ್ GST ಜಾರಿಗೆ ಬಂದಿದ್ದು ಏಪ್ರಿಲ್ 1, 2017 ಅಂದ್ರೆ ಒಂದು ದೇಶ ಒಂದು ಮಾರುಕಟ್ಟೆ ಒಂದು ತೆರಿಗೆ ಅಂತೇಳಿ. ಅದ್ರಾಗ GST ಸ್ಲ್ಯಾಬ್ಸ್ ಬರ್ತಾವ. 0 ಸ್ಟಾರ್ಟ್ ಆಗ್ತದೆ, 28 ಲಾಸ್ಟ್ 28% ತನಕ GST ಹಾಕ್ಬೋದು. ಅದಕ್ಕಿಂತ ಹೆಚ್ಚು GST ಹಾಕಕ್ ಬರುದಿಲ್ಲ. ಸೊ ಈ ಕ್ಲಾಸ್ ಅನ್ನ ನಾವು ರಿವಿಷನ್ ಕ್ಲಾಸ್ ಆಗಿ ಮಾಡಾಕತ್ತೀವಿ. ಟಾಪಿಕ್ ವೈಸ್ ನಾವು ಸಪರೇಟ್ ಆಗಿ ಮತ್ತೆ ಕ್ಲಾಸ್ ಮಾಡ್ಬೋದು ಮುಂದೆ, ಚಾಪ್ಟರ್ ವೈಸ್. ನಾವಿದನ್ನ ಮುಂಬರುವಂತ PDO PSI ಎಕ್ಸಾಮ್ ದೃಷ್ಟಿ ಇಟ್ಕೊಂಡು ಎಕ್ಸಾಮ್ಗೆ ಏನ್ ಬೇಕು ಅದನ್ನ ನಾವು ಡಿಸ್ಕಸ್ ಮಾಡ್ತೀವಿ. ನೀನ್ ಡೀಟೇಲ್ ಆಗಿ ನಾವು ಒಂದೊಂದು ಚಾಪ್ಟರ್ ತಗೊಂಡು ಡಿಸ್ಕಸ್ ಮಾಡಬಹುದು. ದಟ್ ಈಸ್ ಯು ಕ್ಯಾನ್ ವೇಟ್ ಫಾರ್ ದಟ್. GST ಮಂಡಳಿ ಇದು ಸಂವಿಧಾನಾತ್ಮಕ ಸಂಸ್ಥೆ. ಇದನ್ನ 101ನೇ ತಿದ್ದುಪಡಿ ಮಾಡಿ, ಇದನ್ನ GST ಕೌನ್ಸಿಲ್ನ 101ನೇ ತಿದ್ದುಪಡಿ ಮಾಡಿ ಈ ಒಂದು ಸಂವಿಧಾನ ಒಳಗ 273A ಆರ್ಟಿಕಲ್ ಹೆಂಗೆ 21A ಶಿಕ್ಷಣ ಮೂಲಭೂತ ಸೇರ್ಸಾರಲ್ಲ, 21A 86ನೇ ತಿದ್ದುಪಡಿ ಮಾಡಿ ಹಂಗೆ ಇದನ್ನು ಕೂಡ 279A ಅದ್ರಾಗ ಸೇರಿಸಿದ್ದಾರೆ. ಇನ್ನ ಇದಕ್ಕ ಇನ್ನೊಬ್ರು ಖಾಯಂ ಇನ್ವೈಟಿ ಅಂತ ಬರ್ತಾರ ಸದಸ್ಯರಾಗಿ. ಅದು ಚೇರ್ಮನ್ ಆಫ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಪರೋಕ್ಷ ತೆರಿಗೆ, ಅದಕ್ಕೊಬ್ರು ಅಧ್ಯಕ್ಷರು ಇರ್ತಾರ. ಅವರು ಕೂಡ ಇದಕ್ಕೆ GST ಕೌನ್ಸಿಲ್ನಾಗ ಸದಸ್ಯರಿರ್ತಾರೆ. GST ಕೌನ್ಸಿಲ್ ಕೆಲಸ ಏನಂದ್ರೆ ಸೆಸ್ ಆಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು, ಮತ್ತು ಸರ್ಚಾರ್ಜ್ ಆಗಿರ್ಬೋದು, ಇವತ್ತರ ಬಗ್ಗೆ ಸ್ಲ್ಯಾಬ್ಸ್ ಅನ್ನ ಇದು ನಿರ್ಧಾರ ಮಾಡ್ತೈತಿ. ಯಾವ ವಸ್ತುವಿಗೆ ಎಷ್ಟು, ಯಾವ ಸರಕು ಮತ್ತು ಸೇವೆಗೆ ಎಷ್ಟು ಟ್ಯಾಕ್ಸ್ ಅನ್ನ ಹಾಕ್ಬೇಕು, ಇದರಲ್ಲಿ GST ಮಂಡಳಿ ಒಳಗ ಚರ್ಚೆ ಆಗ್ತೈತಿ. ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಎಷ್ಟನೇ ತಿದ್ದುಪಡಿ GST ಕೌನ್ಸಿಲ್ ಬಂತು, ಇದರ ಅಧ್ಯಕ್ಷರು ಕೇಂದ್ರ ಹಣಕಾಸು ಮಂತ್ರಿ ಆಗಿರ್ತಾರೆ ಮತ್ತು ಇದರ ಸದಸ್ಯರು ಎಲ್ಲಾ ರಾಜ್ಯಗಳ ಹಣಕಾಸು ಸಚಿವರಾಗಿರ್ತಾರೆ. ಇಷ್ಟು ನಿಮ್ಗೆ ಗೊತ್ತಿಲ್ಲ. 101ನೇ ತಿದ್ದುಪಡಿ ಮೂಲಕ ಈ ಒಂದು ಸಂವಿಧಾನಿಕ ಸಂಸ್ಥೆಯನ್ನ ಹಾಕ್ತಾರೆ.